ಇದರಿಂದ ಈ ಫ್ಲೈವರಿ ಅಥವಾ ಈ ಕಾಯಿಲೆಗಳಿಂದ ಪಶುಗಳು ಅವುಗಳ ತೊಂದರೆಯಿಂದ ಬಳಲುವುದು ಬಹಳ ಸಾಮಾನ್ಯ. ನೊಣ ಚಿಂತೆ ಅಥವಾ ಫ್ಲೈವರಿ ಮತ್ತೆ ಆಹಾರದಲ್ಲಿ ಅತ್ಯಂತ ಸಾಮಾನ್ಯವಾಗಿ ವೈರಾಣು ಕಾಯಿಲೆ ಹರಡುವುದು ಸಹಿತ ಈ ವಿವಿಧ ಪಶುಗಳಿಂದ ಆಗುವ ಈ ಕಾಯಿಲೆ ಏನಿದೆ ಇವು ಸಹಿತ ಚರ್ಮಗಂಟು ಕಾಯಿಲೆ. ಇದು ಸಹಿತ ಈ ನೊಣಗಳಿಂದ ಹರಡುವ ಒಂದು ಕಾಯಿಲೆ. ಚರ್ಮಗಂಟು ಕಾಯಿಲೆ ಏನಿದೆ ಇತ್ತೀಚೆಗೆ ಬರ್ತಾ ಇರೋದು, ಇದು ಸಹಿತ ಅನೇಕ ನೊಣಗಳಿಂದ ಬರುವ ಒಂದು ಕಾಯಿಲೆ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ಹೀಗೆ ಈ ಪ್ರಾಣಿಗಳಲ್ಲಿ ಇರುವಂತಹ ವಿವಿಧ ರೋಗಗಳಿರ್ಬೋದು ಅಥವಾ ವಿವಿಧ ಕಾಯಿಲೆಗಳಿರ್ಬೋದು, ಇವುಗಳಲ್ಲಿ ಈ ರೀತಿಯ ಪದ್ಧತಿ ಅತ್ಯಂತ ಸಾಮಾನ್ಯವಾಗಿ ಇರುತ್ತದೆ. ನಿಯಂತ್ರಣ ಹೇಗೆ ಮಾಡಬಹುದು ಅಂತಂದ್ರೆ, ಈ ನಿಯಂತ್ರಣ ಅಷ್ಟೊಂದು ಸುಲಭವಲ್ಲ. ಇದರಲ್ಲಿ ಅನೇಕ ವಿಧಾನಗಳಿವೆ. ಪಶು ಹೊರಗಲು ಮೇಯಲು ಹೋದಾಗ ನಾವೇನ್ ಮಾಡ್ಬೋದು, ನೊಣದ ನಿಯಂತ್ರಣ ಮತ್ತು ಕೊಟ್ಟಿಗೆಯಲ್ಲಿ ಕಟ್ಟಿದಾಗ ನಿಯಂತ್ರಣ ಎಂದು ವರ್ಗೀಕರಿಸಿಕೊಳ್ಳಬಹುದು. ಪಶುಗಳ ನೊಣ ಕೂರದಂತೆ ತಡೆಯುವುದು ಅತ್ಯಂತ ಚಾಲ್ತಿಯಲ್ಲಿರುವ ಒಂದು ವಿಚಾರ. ನೊಣ ನಾಶಕ ಔಷಧಿಗಳು ಅತ್ಯಂತ ವಿಷಕಾರಿಯಾಗಿರುವುದರಿಂದ ಇವುಗಳನ್ನ ಬಳಸಲಿಕ್ಕೆ ಅತ್ಯಂತ ಎಚ್ಚರಿಕೆ ಅಗತ್ಯ. ಕೊಟ್ಟಿಗೆಯಲ್ಲಿ ಕಟ್ಟಿದಾಗ ನೊಣ ಕಡಿಯದಂತೆ ಉತ್ತರ ಕರ್ನಾಟಕದ ಅನೇಕ ಭಾಗಗಳಲ್ಲಿ ಸೊಳ್ಳೆಯ ಪರದೆಯಂತೆ ಶೇಡ್ ನೆಟ್ ಮಾಸ್ಕ್ ಹಾಕುವ ವಿಧಾನ ಚಾಲ್ತಿಯಲ್ಲಿದೆ. ಇದು ಒಂದಷ್ಟು ದುಬಾರಿ ಆದರೂ ಸಹಿತ ಉತ್ತಮ ವಿಧಾನ. ಕೊಟ್ಟಿಗೆ ಸುತ್ತಲೂ ಶೇಡ್ ನೆಟ್ ಹಾಕಿಬಿಟ್ರೆ ನೊಣ, ಸೊಳ್ಳೆ ಮತ್ತೆ ಕೆಲವೊಮ್ಮೆ ಈ ಹಾರುವ ಕೀಟಗಳು ಅವು ಸಿಗಲಿಕ್ಕಿಲ್ಲ. ಇದಾದ್ಮೇಲೆ ಈ ರೀತಿಯ ಸೊಳ್ಳೆ ಪರದೆಯನ್ನು ಹಾಕಿದರೆ ಯಾವುದೇ ಒಂದು ರಾಸಾಯನಿಕಗಳ ಅವಶ್ಯಕತೆ ಇಲ್ಲ. ಈ ರೀತಿಯ ಸೊಳ್ಳೆ ಪರದೆಯನ್ನು ಹಾಕುವುದನ್ನು ನಾವು ಸಿಂಧನೂರು ಭಾಗ, ರಾಯಚೂರು, ಕಲಬುರಗಿ, ಯಾದಗಿರಿ ಭಾಗದಲ್ಲಿ ಈ ವಿಧಾನಗಳನ್ನು ಬಳಸಿ ಕುರಿಗಳನ್ನ ನೊಣಗಳಿಂದ ರಕ್ಷಿಸಲು ಉತ್ತಮವಾಗಿ, ಮತ್ತೆ ಈ ನೀಲಿ ನಾಲಿಗೆ ರೋಗ ಇರ್ಬೋದು, ಇನ್ನು ಅನೇಕ ರೋಗಗಳನ್ನ ಅವರು ತಡೆಗಟ್ಟುತ್ತಾರೆ. ಸಗಣಿಯಲ್ಲಿ ನೊಣದ ಬೆಳವಣಿಗೆ ಆಗೋದ್ರಿಂದ ಲಾರ್ವಾ ಬೆಳವಣಿಗೆದಾಗಿ ಸಗಣಿಗೆ ಕೀಟನಾಶಕ ಔಷಧಿ ಸಿಂಪರಣೆ ಒಂದು ಅತ್ಯಂತ ಸಾಮಾನ್ಯವಾದ ಒಂದು ಪದ್ಧತಿ. ಸಗಣಿಯಲ್ಲಿ ಲಾರ್ವಾ ಬೆಳೆದಂತೆ ನೋಡಿಕೊಳ್ಳಲು ಐವರ್ಮೆಕ್ಟಿನ್ ಎಂಬ ಔಷಧಿಯನ್ನ ಪಶುವಿಗೆ ನೀಡುವುದು ಸಹಿತ ಕೆಲವು ಸ್ಥಳಗಳಲ್ಲಿ ಇದೆ. ಇದಾದ್ಮೇಲೆ ರಭಸದಿಂದ ಪ್ರತಿ ಜಾನುವಾರುಗಳ ಮೇಲೆ ಪ್ರತಿದಿನ ನೀರು ಹಾಯಿಸುವುದು ಸಹ ಒಂದು ಉತ್ತಮ ವಿಧಾನ. ಹಾಗಿದ್ದರೆ ಮೂಲಿಕೆ ಚಿಕಿತ್ಸಾ ವಿಧಾನ ಇದೆಯೇ ಅಂತಂದ್ರೆ, ಈ ಚಿಕಿತ್ಸಾ ವಿಧಾನ ಅನೇಕರಿಗೆ ಪ್ರಿಯ. ಇದು ಸಾವಯವ ರೀತಿಯಲ್ಲಿ ನೊಣಗಳನ್ನ ಹತೋಟಿ ಮಾಡುವ ಒಂದು ವಿಧಾನ. ಕೀಟನಾಶಕಗಳ ಬಳಕೆಯನ್ನ ತಡಿಲಿಕ್ಕೆ ಇದು ಉತ್ತಮವಾಗಿ ಆಗುವ ಒಂದು ವಿಧಾನವು ಸಹಿತ ಹೌದು.
ಆದರೆ ಈ ಎಲ್ಲ ಪದ್ಧತಿಗಳಿಗೆ ನೊಣಗಳು ಬಗ್ಗದಿದ್ದಾಗ ಕೀಟನಾಶಕದ ಬಳಕೆ ಅನಿವಾರ್ಯವಾಗಿ ನಮಗೆ ಅವಶ್ಯಕತೆ. ಹಾಗಿದ್ರೆ ಏನ್ ಮಾಡಬೇಕು ಅಂತಂದ್ರೆ 5 ಲೀಟರ್ ಬೇವಿನೆಣ್ಣೆಗೆ ಒಂದು ಬೊಗಸೆಯಷ್ಟು ಅರಿಶಿಣ ಪುಡಿ, 1 ಬೊಗಸೆಯಷ್ಟು ಹಸಿ ಬೇವಿನ ಎಲೆ, 100 ಮಿಲಿ ನೀಲಗಿರಿ ಎಣ್ಣೆ, 100 ಗ್ರಾಂ ಮೆಂತೆಕಾಳು, ಹಸಿ ತುಳಸಿ 2 ಬೊಗಸೆ, 1 ಬೊಗಸೆ ಬೆಳ್ಳುಳ್ಳಿ, 100 ಗ್ರಾಂ ಕರ್ಪೂರದ ತುಂಡುಗಳು ಇವೆಲ್ಲವನ್ನ ಮಿಕ್ಸಿಯಲ್ಲಿ ಬೆರೆಸಿ ಮಿಶ್ರಣವನ್ನು ಮಾಡಿ ಇಟ್ಟುಕೊಂಡು ಮೈ ತೊಳೆದ ಜಾನುವಾರುಗಳಿಗೆ ಗೋಡೆಗೆ ಬಣ್ಣ ಬಡಿಯುವಂತಹ ಈ ಬ್ರಷ್ನಿಂದ ಮೇಲ್ಮುಖವಾಗಿ ಹಚ್ಚಬೇಕು. ಇದಾದ ಮೇಲೆ 1 ವಾರ ಮೈ ತೊಳೆಯಬಾರದು. ಇದನ್ನ ಪ್ರತಿ 10 ದಿನಗಳಿಗೊಮ್ಮೆ 3 ರಿಂದ 4 ಸಲ ಪುನರಾವರ್ತಿಸಿದರೆ ನೊಣದ ನಿವಾರಣೆಯು ಆಗುವುದಷ್ಟೇ ಅಲ್ಲ, ಅನೇಕ ರೀತಿಯ ಚರ್ಮದ ಕಾಯಿಲೆಗಳು ಸಹಿತ ಕಡಿಮೆಯಾಗುವುದು. ನಾವೆಷ್ಟು ಸುಖವಾಗಿರ್ತೇವೆಯೋ ಅಷ್ಟೇ ನಮ್ಮ ಪಶುಗಳು ಸಹಿತ ಸುಖವಾಗಿರುವುದು ಅತ್ಯಂತ ಅವಶ್ಯಕವಾಗಿದೆ. ಕಾರಣ ನೊಣದ ನಿವಾರಣೆ ಅತ್ಯಂತ ಅವಶ್ಯಕ ಇದೆ. ಇಲ್ಲಿ ಒಂದು ಚಿತ್ರವನ್ನು ನೀವು ಗಮನಿಸಬಹುದು. ಈ ಚಿತ್ರದಲ್ಲಿ ಈ ಗಂಡು ಮತ್ತು ಹೆಣ್ಣು ನೊಣಗಳು ಈ ಪಶುವಿನ ದೇಹದ ಮೇಲೆ ಸಂಪರ್ಕವನ್ನು ಹೊಂದಿ ಅವೇನಾಗುತ್ತವೆ, ಅವು ತತ್ತಿಯನ್ನ ಇಡ್ತವೆ. ಹೆಣ್ಣು ನೊಣಗಳು ತತ್ತಿಯನ್ನ ಇಡ್ತವೆ. ಈ ತತ್ತಿಗಳು ಎಲ್ಲಿ ಇಡ್ತವೆ ಅಂತಂದ್ರೆ ಸಗಣಿಯಲ್ಲಿ ಇರ್ತವೆ. ಸಗಣಿಯಲ್ಲಿರುವಂತಹ ತತ್ತಿಗಳು ಲಾರ್ವವಾಗಿ ಬದಲಾಗುತ್ತೆ, ಲಾರ್ವಾ ಪ್ಯೂಪವಾಗಿ ಬದಲಾಗುತ್ತೆ, ಪ್ಯೂಪದಿಂದ ಮರಿಯಾಗ್ತವೆ. ಪುನಃ ಇವು ವಯಸ್ಕ ನೊಣಗಳಾಗಿ ಹೆಮಟೋಬಿಯಾ ನೊಣಗಳಾಗಿ ಪರಿವರ್ತನೆಗೊಂಡು ಜಾನುವಾರಿನ ರಕ್ತವನ್ನು ಅವು ಹೀರುವ ಒಂದು ಹಂತವಾಗಿ ಅವು ಬದಲಾಗುತ್ತವೆ. ಅನೇಕ ಈ ಹಾರ್ನ್ ಫ್ಲೈಸ್ ಅಂತ ಹೇಳ್ತೀವಿ, ಇದು ಈ ಕೋಡಿನ ಸುತ್ತಮುತ್ತಲು ಬಹಳ ಸಾಮಾನ್ಯವಾಗಿ ಇರುವಂತಹ ಒಂದು ಕಡಿಯುವಂತಹ ನೊಣಗಳು. ಇವುಗಳನ್ನ ನಾವು ಹಾರ್ನ್ ಫ್ಲೈಸ್ ಅಂತ ಹೇಳ್ತೀವಿ. ಹಾರ್ನ್ ಫ್ಲೈಸ್ ಇದಲ್ಲದೆ ಬೆನ್ನ ಮೇಲೆ ಸಹಿತ ಸಾಕಷ್ಟು ನೊಣಗಳು ಇಲ್ಲಿ ಕುಳಿತುಕೊಳ್ತವೆ. ನಂತರ ಸಗಣಿಯಲ್ಲಿ ತತ್ತಿಯನ್ನ ಇಡುವಂತಹ ಈ ನೊಣಗಳು ಸಾಕಷ್ಟು ಪ್ರಮಾಣದಲ್ಲಿ ಬೆಳವಣಿಗೆಯನ್ನು ಆಗುವಂತವೆ. ಮತ್ತು ಇವತ್ತಿನ ಕೊನೆಯ ಚಾಪ್ಟರ್ ಏನಿದೆ ಅಂತಂದ್ರೆ ಜಾನುವಾರುಗಳಲ್ಲಿ ಉಣ್ಣೆ ಪಾರ್ಶ್ವವಾಯು ಅಥವಾ ಟಿಕ್ ಪ್ಯಾರಲೈಸಿಸ್. ಇದು ಒಂದು ಬಹಳ ಮುಖ್ಯವಾದ ಒಂದು ಕಾಯಿಲೆ. ಅಂದ್ರೆ ಪರೋಪಜೀವಿಗಳಿಂದ ಬರುವಂತಹ ಕಾಯಿಲೆ. ಉಣ್ಣೆ ಜ್ವರ ಅಥವಾ ಇದರಿಂದ ಉಂಟಾಗುವ ಪಾರ್ಶ್ವವಾಯು ವಿವಿಧ ರೀತಿಯ ಉಣ್ಣೆಗಳು ಕಚ್ಚುವುದರಿಂದ, ಅವುಗಳ ವಿಷ ಪಶುಗಳ ಶರೀರವನ್ನು ಸೇರುವುದರಿಂದ ಇದು ಉಂಟಾಗುತ್ತೆ. ಅನೇಕ ರೀತಿಯ ಉಣ್ಣೆ ಜ್ವರ ಅಥವಾ ಪಾರ್ಶ್ವವಾಯುವನ್ನ ಇವು ಉಂಟು ಮಾಡುತ್ತವೆ. ಇವುಗಳಲ್ಲಿ ಮುಖ್ಯವಾದವುಗಳೆಂದರೆ ಹೈಲೋಮಾ ಟ್ರಂಕೇಟಮ್ ಅಥವಾ ಇದು ಪ್ರಮುಖವಾದ ಒಂದು ಕಾಯಿಲೆ. ರಿಫಿಸೆಫಾಲಸ್ ಮೈಕ್ರೋಪ್ಲಸ್ ಹೇಳೋದು. ಅದಾದ್ಮೇಲೆ ಡರ್ಮಾ ಸೆಂಟರ್ ಮಾರ್ಜಿನೇಟಸ್, ಇಕ್ಸೋಡಸ್ ಅದಿಥೋಡರಸ್ ಎಂಬ ಈಗಿನ ಉಣ್ಣೆಗಳು ವಿವಿಧ ಕಾಯಿಲೆಗಳಲ್ಲಿ, ವಿವಿಧ ಪ್ರಾಣಿಗಳಲ್ಲಿ ಕಾಯಿಲೆಯನ್ನ ಇವು ಹಬ್ಬಿಸ್ತವೆ. ಹಾಗಿದ್ರೆ ಏನಿದು ಉಣ್ಣೆ ವಿಷ ಅಂತಂದ್ರೆ, ಉಣ್ಣೆಗಳು ಯಾಕೆ ವಿಷವನ್ನು ಕಕ್ಕುತ್ತವೆ ಎಂಬುದು ಇನ್ನೂ ಖಚಿತವಾಗಿಲ್ಲ. ಆದರೆ ರಕ್ತ ಕುಡಿಯಬೇಕಾದ ಪಶು ಜಾಸ್ತಿ ಚಲನೆಯನ್ನ ನಿಲ್ಲಿಸಲಿ ಎಂಬ ಒಂದು ಉದ್ದೇಶ ಅದಕ್ಕಿರ್ಬೋದು. ಉಣ್ಣೆಯ ವಿಷಯದಲ್ಲಿ ಅನೇಕ ವಿಷಕಾರಕ ಅಂಶಗಳು ಏರಿಬಿಟ್ಟು ಕೊನೆಗೆ ಪಾರ್ಶ್ವವಾಯುವನ್ನ ಉಂಟು ಮಾಡುತ್ತವೆ ಅಥವಾ ಟಿಕ್ ಪ್ಯಾರಲೈಸಿಸ್ ಅಂತ ಕರಿತೀವಿ. ಎಷ್ಟು ಉಣ್ಣೆಗಳು ಪಡೆದರೆ ಪಾರ್ಶ್ವವಾಗಬಹುದು ಎಂದು ಖಚಿತವಾಗಿ ಗೊತ್ತಿರ್ತಿದ್ರ ಒಂದೇ ಒಂದು ವಿಷಪೂರಿತ ಉಣ್ಣೆ ಅಥವಾ ಅದರ ನಿಂಪು ಸಹಿತ ಈ ಕಾಯಿಲೆಗೆ ಕಾರಣವಾಗಬಹುದು ಎಂದು ಊಹಿಸಲಾಗಿದೆ. ಲಕ್ಷಣ: ಇದು ಸಾಮಾನ್ಯ ಚಳಿಗಾಲದಲ್ಲಿ ಮತ್ತು ಕಡು ಬೇಸಿಗೆ ಪ್ರಾರಂಭವಾಗುವ ಮೊದಲು ಅಥವಾ ಸೆಪ್ಟೆಂಬರ್ದಿಂದ ಮೇ ತಿಂಗಳವರೆಗೆ. ಮೇ ನಂತರ ಬರಲ್ಲ, ಸೆಪ್ಟೆಂಬರ್ದಿಂದ ಮೇ. ಹೊರಗೆ ಹೋಗುವ ಜಾನುವಾರುಗಳನ್ನ ಇವು ತುಂಬಾ ಬಾಧಿಸುತ್ತವೆ. ಪ್ರಾರಂಭದಲ್ಲಿ ಪಶುಗಳಲ್ಲಿ ನಡೆದಾಡಲು ತೊಂದರೆ ಕಾಣಿಸಿಕೊಳ್ಳುತ್ತದೆ. ಆರೋಹಣ ರೀತಿಯ ಪಾರ್ಶ್ವವಾಯು ಅಥವಾ ಅಸೆಂಡಿಂಗ್ ಪ್ಯಾರಲೈಸಿಸ್ ಇದರ ವಿಚಿತ್ರ ಲಕ್ಷಣ. ಇದರಲ್ಲಿಯೂ ಸಹಿತ ಹಿಂಗಾಲು ಮತ್ತು ಬಾಲ ಸರಿಯಾಗಿ ಕಾರ್ಯನಿರ್ವಹಿಸದೇ ಇರುವುದರಿಂದ ಜಾನುವಾರು ನಡೆದಾಡುವಾಗ ತೊಡರಲು ಪ್ರಾರಂಭಿಸುತ್ತವೆ. ಬಾಲವನ್ನು ಚೆನ್ನಾಗಿ ಎತ್ತಿ ನೊಣಗಳನ್ನು ಓಡಿಸಲು ಸಾಧ್ಯವಾಗುವುದಿಲ್ಲ. ನಂತರ ಪಶುವು ನೆಲ ಹಿಡಿದು ಮೇಲೇಳಲು ಸಾಧ್ಯವಾಗದೆ ಅದು ಕಷ್ಟಪಡುತ್ತದೆ. ಬಾಯಿಯಲ್ಲಿ ಬುರುಗು ನೊರೆ ಪ್ರಾರಂಭವಾಗಬಹುದು. ಹುಲ್ಲನ್ನು ನುಂಗಲು ಸಾಧ್ಯವಾಗದೆ ಕಟವಾಯಿಯಲ್ಲಿ ಅವು ಇರಿಸಿಕೊಳ್ಳುತ್ತವೆ.
ಕಟಕಟ ಎಂಬ ಶಬ್ದದಿಂದ ಹಲ್ಲು ಕಡಿಯುವ ಲಕ್ಷಣಗಳು ಸಹಿತ ಇದರಲ್ಲಿ ಇರುತ್ತವೆ. ಉಸಿರಾಟವು ಎದೆಗೂಡಿನ ತಗ್ಗು ಹಿಗ್ಗುವಿಕೆಯ ಬದಲಾಗಿ ಹೊಟ್ಟೆಯ ಮೂಲಕ ಇದು ಆಗುತ್ತದೆ. ಚರ್ಮವನ್ನು ಹಿಗ್ಗಿಸಿ ಕುಗ್ಗಿಸುವ ಸಾಮರ್ಥ್ಯ ಹೊರಟು ಹೋಗಿ ಮೇಲೆ ಕುಳಿತ ನೊಣಗಳನ್ನು ಸಹ ಓಡಿಸಲು ಜಾನುವಾರಿಗೆ ಸಾಧ್ಯವಾಗುವುದಿಲ್ಲ. ಕೆಲವೊಮ್ಮೆ ತೀವ್ರವಾಗಿ ವಾಂತಿಯು ಸಹಿತ ಕಾಣಿಸಿಕೊಳ್ಳಬಹುದು. ತಿಂದ ವಸ್ತುಗಳೆಲ್ಲ ಅರೆಜೀರ್ಣವಾದ ಪರಿಸ್ಥಿತಿಯಲ್ಲಿ ಹೊರಗಡೆ ಬರಬಹುದು. ಪಶು ಭಾಗಶಃ ಹಾಗೂ ಕೆಲವೊಮ್ಮೆ ಸಂಪೂರ್ಣವಾಗಿ ಈ ದೇಹದ ರುಚಿಯನ್ನ ಇದು ಕಳೆದುಕೊಳ್ಳಬಹುದು. ಮರಣೋತ್ತರ ಪರೀಕ್ಷೆಗಳಲ್ಲಿ ಪಿತ್ತಜನಕಾಂಗವು ಸಾಕಷ್ಟು ಹಾಳಾಗಿರುವುದನ್ನು ನಾವು ಗಮನಿಸಿದ್ದೇವೆ. ಮೇವು ತಿನ್ನುವುದನ್ನು ನಿಲ್ಲಿಸಿದ ನಂತರ ಕ್ಲಾಸ್ಟ್ರಿಡಿಯಂ ಬ್ಯಾಕ್ಟೀರಿಯಾಗಳು ಅಂತರ್ವಿಷವನ್ನು ಬಿಡುಗಡೆ ಮಾಡಿ ಈ ಪಶು ಬೇಗ ಮರಣ ಹೊಂದುವಂತೆ ಇದು ಮಾಡಬಹುದು. ಈ ರೋಗವನ್ನು ರೋಗ ಲಕ್ಷಣದ ಮೇಲೆಯೇ ಪತ್ತೆ ಮಾಡಬೇಕಾಗತ್ತೆ. ಯಾಕಂದ್ರೆ ಈವರೆಗೂ ಸಹಿತ ಈ ಉಣ್ಣೆಯ ವಿಷವನ್ನ ಒಟ್ಟು ಅಂದಾಜು ಮಾಡುವಂತಹ ಒಂದು ಸುಲಭ ವಿಧಾನ ನಮ್ಮಲ್ಲಿ ಇಲ್ಲ. ರೋಗ ಲಕ್ಷಣಗಳಿಗೆ ತಕ್ಕಂತೆ ಚಿಕಿತ್ಸೆಯನ್ನ ನೀಡಬೇಕಾಗತ್ತೆ. ಇನ್ನು ವಿಷವು ದೇಹದಿಂದ ಹೊರಗೆ ಹೋಗಲು ಉಣ್ಣೆಗಳನ್ನ ನಾಶಕಗಳನ್ನ ಸಂಪೂರ್ಣವಾಗಿ ಪಶುವಿನ ಶರೀರದಿಂದ ತೆಗೆಯಬೇಕಾಗುತ್ತದೆ. ಶರೀರದಿಂದ ವಿಷವು ಹೊರಗೆ ಹೋಗುವಂತೆ ಮಾಡಲು ಸಾಕಷ್ಟು ದ್ರವರೂಪದ ಆಹಾರವನ್ನ ಅದಕ್ಕೆ ಕೊಡಬೇಕು, ಅಥವಾ ರಕ್ತನಾಳಗಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ವಿಟಮಿನ್ B1 ಇಂಜೆಕ್ಷನ್ ಅನ್ನ ಕೊಡಬೇಕು. ದಿನವೂ ಮೇಲೆತ್ತಿ ಅದನ್ನ ನಡೆದಾಡಿಸಬೇಕು. ಇದಕ್ಕೆ ಬಲವು ಸಹಿತ ಬೇಕು, ಅತ್ಯಂತ ಅವಶ್ಯಕ. ಪಿತ್ತಜನಕಾಂಗ ಹಾಳಾಗಿರುವುದರಿಂದ ಇದಕ್ಕೆ ಸೂಕ್ತವಾದ ಒಂದು ಚಿಕಿತ್ಸೆಯನ್ನು ಸಹಿತ ಮಾಡಬೇಕಾಗುತ್ತೆ. ಇಷ್ಟಾದರೂ ಸಹಿತ ಬದುಕು ಸಾಧ್ಯತೆ 50% ಮಾತ್ರ. ಪ್ರಾರಂಭಿಕ ಹಂತದಲ್ಲಿ ಚಿಕಿತ್ಸೆ ಸಿಕ್ಕಬೇಕಾದ್ರೆ 100ಕ್ಕೆ 100ರಷ್ಟು ಗುಣವನ್ನು ನಾವು ಮಾಡಬಹುದು. ತಡೆಗಟ್ಟುವಿಕೆ ಅಂತಂದ್ರೆ ಈ ಕಾಯಿಲೆಯಲ್ಲಿ ಉಣ್ಣೆಗಳ ನಿಯಂತ್ರಣ ಬಹಳ ಅವಶ್ಯಕವಾಗಿರುತ್ತೆ. ಜಾನುವಾರುಗಳಿಗೆ ಅಂಟಿಕೊಂಡಂತಹ ಉಣ್ಣೆಗಳನ್ನ ಸೋಪು, ಪೌಡರ್, ಚುಚ್ಚುಮದ್ದು, ಗುಳಿಗೆ, ಬೆನ್ನುಹುಳಿಯ ಮೇಲೆ ಬಿಡುವಂತಹ ಔಷಧಿಗಳು ಇತ್ಯಾದಿಗಳನ್ನ ತಜ್ಞ ಪಶುವೈದ್ಯರ ಮೇಲೆ ಅವರನ್ನು ಸಂಪರ್ಕಿಸಿ ತೆಗೆದುಕೊಂಡು ಅವರ ಮಾರ್ಗದರ್ಶನದಂತೆ ಅದಕ್ಕೆ ಸ್ಪ್ರೇ ಮಾಡೋದು ಬಹಳ ಉತ್ತಮ. ಈ ರೀತಿ ಮೊದಲು ಪ್ರಾರಂಭದಲ್ಲಿ ಬಾಯಿಯಲ್ಲೆಲ್ಲ ಜೊಲ್ ಬರುತ್ತಿರುತ್ತೆ. ಅದಾದ್ಮೇಲೆ ಹಿಂಗಾದ ಕಾಲ ಪ್ಯಾರಲೈಸಿಸ್ ಆಗ್ಬೋದು, ನಂತರ ಅಸೆಂಡಿಂಗ್ ಪ್ಯಾರಲೈಸಿಸ್ ಆಗ್ಬೋದು. ಟಕ್ಡ್ ಅಪ್ ಅಬ್ಡಮಿನ್ ಅಂತಂದ್ರೆ ಹೊಟ್ಟೆ ಹಿಡಿದುಕೊಂಡಿರುವುದು ಮತ್ತು ಸತತವಾಗಿ ಬಾಯಿಯಲ್ಲಿ ನೀರು ತೆಗೆದುಕೊಳ್ಳುವುದು, ಇವೆಲ್ಲ ಈ ರೋಗದ ಒಂದಷ್ಟು ಲಕ್ಷಣಗಳು. ಇವತ್ತಿಗೆ ಈ ಕ್ಲಾಸನ್ನು ನಾವು ಮುಗಿಸೋಣ. ಪುನಃ ಸಂಜೆ ಭೇಟಿಯಾಗೋಣ. ಗುಡ್ ಬೈ.